ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಪ್ರೇಕ್ಷಕರೇ, ನಮಗೆಲ್ಲ ತಿಳಿದಿರುವಂತೆ ಹಿಂದೂ ಸನಾತನ ಆಚರಣೆಯಲ್ಲಿ ನಂದಿಕೋಲಿಗೆ ವಿಶೇಷ ಮಹತ್ವವಾದ ಸ್ಥಾನವಿದೆ. ಪರಶಿವನ ವಾಹನವಾದ ನಂದೀಶನ ಸಂಕೇತವಾಗಿ ಈ ನಂದಿಕೋಲನ್ನು ಶಿವ ದೇಗುಲಗಳಲ್ಲಿ ಬಳಸುವ ಸಂಪ್ರದಾಯವಿದೆ. ಇದೇ ಸಂಪ್ರದಾಯವನ್ನು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದ ಮಲ್ಲಿಕಾರ್ಜುನ ದೇವರ ಮಲ್ಲಯ್ಯನ ಕ್ಷೇತ್ರ ಕೂಡ ಅನುಸರಿಸುತ್ತಾ ಸಾಗಿದೆ. ಇಲ್ಲಿಯ ಶಿವಭಕ್ತರು ಜಾತ್ರೆ, ಆರಾಧನೆ ಹಾಗೂ ತಾವು ಕೈಗೊಳ್ಳುವ ಕ್ಷೇತ್ರ ದರ್ಶನದ ಆಧ್ಯಾತ್ಮಿಕ ಯಾತ್ರೆಯಲ್ಲಿಯೂ ಕೂಡ ಈ ನಂದಿಕೋಲನ್ನು ಮುನ್ನಡೆಯಾಗಿ ಬಳಸುವ ರೂಢಿ ಇದೆ. ಬರಡೋಲ ಗ್ರಾಮದ ಶ್ರೀ ಮಲ್ಲಯ್ಯನ ಸದ್ಭಕ್ತ ಚನ್ನಪ್ಪ ಮಲ್ಲಪ್ಪ ಗೋಟ್ಯಾಳ್ ಅವರು ಇಲ್ಲಿಯ ಚಮತ್ಕಾರಿ ಐತಿಹಾಸಿಕ ಹಿನ್ನೆಲೆ ಇರುವ ನಂದಿಕೋಲಿನ ಸಹಿತ ಭಕ್ತರನ್ನು ಕೂಡಿಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನ ಯಾತ್ರೆ ಕೈಗೊಂಡಿದ್ದಾರೆ. ಇವರ ಈ ಯಾತ್ರೆಯಲ್ಲಿ ಜೊತೆಯಾದ 2,000 ಭಕ್ತರು 24 ಬಸ್ಸುಗಳು ಸೇರಿದಂತೆ 60 ವಾಹನಗಳಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ದರ್ಶನಕ್ಕೆ ತೆರಳಿದ್ದಾರೆ. ಪವಿತ್ರ ನಂದಿಕೋಲು ಶಿವನ ಮೇಲಿನ ಭಕ್ತಿ, ಶ್ರದ್ಧೆ ಹಾಗೂ ಆತನ ಶಕ್ತಿಯ ಸಂಕೇತವಾಗಿ ಪರಿಗಣನೆಯಾಗುತ್ತದೆ. ಶಿವ ದೇಗುಲಗಳ ಆಚರಣೆಯಲ್ಲಿ ಮತ್ತು ಶುಭಯಾತ್ರೆಗಳಲ್ಲಿ ನಂದಿಕೋಲು ಯಾತ್ರೆ ಜಾತ್ರೆಗಳ ಮುನ್ನುಡಿಯ ಹೆಜ್ಜೆಯಾಗಿ ಸಾಗಿ ಬರುವುದು ವಾಡಿಕೆ. ಈ ನಂದಿಕೋಲು ಮನುಷ್ಯನಲ್ಲಿ ಆಧ್ಯಾತ್ಮ, ಶ್ರದ್ಧೆ ಮತ್ತು ಆ ಶ್ರದ್ಧೆಗೆ ಮನಸ್ಸಿನ ವಿಶ್ವಾಸದ ಪಾಸಿಟಿವ್ ಎನರ್ಜಿಯಾಗಿ ಪ್ರತಿನಿಧಿಸುತ್ತದೆ. ಇಂತಹ ನಂದಿಕೋಲು ಬರಡೋಲ ಗ್ರಾಮದ ಐತಿಹಾಸಿಕ ಕ್ಷೇತ್ರ ಮಲ್ಲಯ್ಯನ ಮಲ್ಲಿಕಾರ್ಜುನ ದೇವರ ಗುಡಿಯಲ್ಲಿ ಇದೆ. ಕರ್ನಾಟಕದ ಗ್ರಾಮದ ನಂದಿಕೋಲು ಈಗಾಗಲೇ ತನ್ನ ಭಕ್ತರನ್ನು ಕೂಡಿಕೊಂಡು ಶ್ರೀ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ದೇವರ ಸೀಮೆಯನ್ನು ತಲುಪಿದೆ. ಮಲ್ಲಿಕಾರ್ಜುನ ದೇವರ ದರ್ಶನಕ್ಕೆ ತೆರಳುವ ಮೊದಲು ಶ್ರೀಶೈಲ ಪುಣ್ಯ ನದಿ ತಟದಲ್ಲಿ ಬರಡೋಲ ಗ್ರಾಮದ ಗೋಟ್ಯಾಳ ಮತ್ತು ಸಹಯಾತ್ರಿಗಳು ನಂದಿಕೋಲಿಗೆ ವಿಶೇಷ ಪೂಜೆ ಸಮರ್ಪಿಸಿದ್ದಾರೆ. ಇದು ಸನಾತನ ಭಾರತದಲ್ಲಿರುವ ಸಾಂಪ್ರದಾಯಿಕ ಪ್ರಾತಿನಿಧಿಕ ಯಾತ್ರೆಯಾಗಿದೆ. ವರದಿ ರಂಜಾನ್ ಅಂಗಡಿ. ನಮ್ಮಲ್ಲಿ ಶ್ರೀಶೈಲ ಮಲ್ಲಯ್ಯ ಅಂದ್ರೆ ಮಲ್ಲಯ್ಯನೇ. ಯಾಕಂತ ಕೇಳಿ ಅಂತ ಪವಾಡೇ ಎಲ್ಲಿ ಇಲ್ಲ. ಇಡೀ ನಮ್ಮ ಆಳ ಕರ್ನಾಟಕ ಜಗತ್ತದಾಗೆ ಇಂತ ನಂದಿಕೋಲ ಎಲ್ಲಿ ಸಿಗುವುದಿಲ್ಲ. ಅಂತ ನಮ್ದು ಭಾವನೆ ನಂದಿಕೋಲ ಅದ. ಇವತ್ತಿಗೆ ನಮ್ಮ ನಂದಿಕೋಲ ಏನ್ ಮಾಡ್ತದ, ಶ್ರೀಶೈಲಕ್ಕೆ ಹೋದ್ರೂಪಡೆ ಆ ಗರ್ಭ ಗುಡಿ ಒಳಗ ಇಲ್ಲಂದ್ರು ಒಂದು 60-70 ಫೂಟ್ ನಮ್ಮ ನಂದಿಕೋಲ ಅದ. ಸೀದಾ ನಿಂಗಿ ಹೋಗಿ ಅದು ಕಳಸಲಿ ಅರ್ಪಿಸ್ತದ. ಅಂತ ಪವಾಡ ನಮ್ಮಲ್ಲಿ ಅದು ನಮ್ಮ ಯಾರ ಕಣ್ಣಿಗೆ ಬೀಳಾಗಲ್ಲ. ಹೊರಗ ನೋಡಿ ಗುಡಿ ಒಳಗೆ ಇರೋದು 3 ಅಂಕಣದಾಗ, ಹೊರಗೆ ಬಂದ್ರೆ 5 ಅಂಕಣದ 6 ಅಂಕಣದಾಗಿರ್ತಾರ ಮಲ್ಲಯ್ಯ. ಅಂತ ಮಲ್ಲಯ್ಯನ ನಮ್ಮಲ್ಲಿ ಇಲ್ಲಂದ್ರೆ ಕನಿಷ್ಠ ಸದ್ಯ 3-4 ಸಾವಿರ ಜನಸಂಖ್ಯೆ ಹೊಂಟದ. ಬಿಜಾಪುರ ಜಿಲ್ಲಾ ಚಡಚಣ ತಾಲೂಕದಿಂದ ಬರಡೋಲ ಗ್ರಾಮದಿಂದ 24 ಬಸ್ ದೇವರು ಹಿಡ್ಕೊಂಡು 24 ಬಸ್ಸೇ ಹಿಂಗದ. ಎಲ್ಲರ ಭಕ್ತಿಯಿಂದ ಹೊಂಟಾರ. ಹೋದ್ ಸಲ 3 ವರ್ಷ ಹೋಗಿದ್ದೆವು, ಯಾವ ತೊಂದರೆನೂ ಆಗಿಲ್ಲ. ನನ್ನ ಹೆಸರು ಭೀಮಣ್ಣ ಚಂದ್ರರಾಮ್ ತಳವಾರ್. ಇದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಬರಡೋಲ ಗ್ರಾಮದ ಐತಿಹಾಸಿಕ ಕ್ಷೇತ್ರವಾದಂತ ನಮ್ಮ ಮಲ್ಲಯ್ಯನ ಒಂದು ಶ್ರೀ ಮಲ್ಲಿಕಾರ್ಜುನ ದೇವರ ಒಂದು ನಂದಿಕೋಲಿನ ದರ್ಶನವನ್ನು ಶ್ರೀಶೈಲಕ್ಕೆ ಒಯ್ಯುವ ಸಲುವಾಗಿ ನಮ್ಮ ಗ್ರಾಮದ ಒಬ್ಬ ಭಕ್ತರಾದಂತ ಚನ್ನಪ್ಪ ಮಲ್ಲಪ್ಪ ಗೋಟ್ಯಾಳ ಇವರು 3 ವರ್ಷಗಳ ಹಿಂದೆನೂ ಕೂಡ ಇದೇ ರೀತಿ ಗ್ರಾಮದ ಆರಾಧ್ಯ ದೈವ ನಂದಿಕೋಲ ಕರೆದುಕೊಂಡು ಹೋಗಿದ್ರು. ಅದೇ ರೀತಿ ಇವತ್ತಿನ ದಿವಸ ದಿನಾಂಕ 5/1/2026 ಇಲ್ಲಿ ಜಾತ್ರೆ ಏನ್ ನಡೀತದ ಅದೇ ರೀತಿ ಎಲ್ಲ ಒಂದು ದೇವರ ಕಾರ್ಯಕ್ರಮ ಆಗ್ತದ. ಆ ಕಾರ್ಯಕ್ರಮ ಆದ ನಂತರ ಈಗ ದೇವರು 6-6:30 ಗಂಟೆಗೆ ಗರ್ಭಗುಡಿಯಿಂದ ಹೊರಗಡೆ ಬಂದು ನಂದಿಕೋಲು ಇಲ್ಲಿ ಮಲ್ಲಯ್ಯನ ಕಟ್ಟಿಗೆ ಬಂದು ಇಲ್ಲಿನ ಮುಂದೆ ಹಳ್ಳದ ಕೆಳಗಡೆ ಬಂದು ಆ ಒಂದು ಪ್ರತ್ಯೇಕವಾದ ಒಂದು ಬಸ್ಸಿನ ವ್ಯವಸ್ಥೆ ಅದ. ಆ ಬಸ್ಸಿನಲ್ಲಿ ನಂದಿಕೋಲ್ ಹಾಕೊಂಡು ಆಮೇಲೆ ಸುಮಾರು ನಮ್ಮ ಬರಡೋಲ ಗ್ರಾಮದಲ್ಲಿ ನಂದಿಕೋಲಿನ ಬಸ್ ಹಿಡ್ಕೊಂಡು 24 ಬಸ್ ಹಾಗೂ 15 ಕ್ರೋಸರು ಹಾಗೂ ವೈಯಕ್ತಿಕವಾಗಿ ತಮ್ಮ ಒಂದು ಬರಡೋಲ ಗ್ರಾಮದ ಎಲ್ಲ ಹಿರಿಯರು ಕಾರುಗಳನ್ನು ಸಾಕಷ್ಟು ಕಾರುಗಳನ್ನು ತಗೊಂಡು ಸುಮಾರು 2,000 ಜನ ಇವತ್ತು ಬರಡೋಲ ಗ್ರಾಮದಿಂದ ನಮ್ಮ ಶ್ರೀಶೈಲಕ್ಕ ಒಂದು ಪಾವನ ಕ್ಷೇತ್ರಕ್ಕೆ ದರ್ಶನ ಕೊಂಟಾರ. ಆ ಒಂದು ದರ್ಶನ ಕ್ಷೇತ್ರಕ್ಕೆ ಹೋಗಿ ಬಂದಂತ ಎಲ್ಲರಿಗೂ ಶುಭ ಹಾರೈಸುತ್ತಾ ಆ ಒಂದು ಅವರ ಪ್ರಯಾಣ, ಆ ದೇವರ ಪ್ರಯಾಣ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿ ಸಮಸ್ತ ಎಲ್ಲ ಬರಡೋಲ ಗ್ರಾಮದ ಪರವಾಗಿ ನಾನು ಕೇಳ್ಕೊತೀನಿ. ಅದೇ ರೀತಿ ಎಲ್ಲ ಭಕ್ತಾದಿಗಳಿಗೆ ಇನ್ನೊಂದು ನಂದು ಏನು ವಿನಂತಿಯಪ್ಪ ಅಂತಂದ್ರೆ ಎಲ್ಲರೂ ಅಚ್ಚುಕಟ್ಟಾಗಿ ಆಯೋಜಕರಿಗೆ ಸಹಕಾರ ಕೊಟ್ಟು ಹೋಗಬೇಕಾಗಿ ಅವರಿಗೂ ಕೂಡ ಕೇಳ್ಕೊಂಡು ನನ್ನ 1-2 ಮಾತು ಮುಗಿಸ್ತೇನೆ. ನಾನು GS ಪವರ್ ವಕೀಲರು, ವಿಜಯಪುರ ಜಿಲ್ಲಾ ನ್ಯಾಯಾಧೀಶರ ಸಂಘದ ಉಪಾಧ್ಯಕ್ಷರು.